ದೇವರ ಒಂದು ಜಾತ್ರೋತ್ಸವ ಸಂದರ್ಭದಲ್ಲಿ ದೇವರನ್ನು ನೋಡೋದಕ್ಕೆ ನನಗೆ ಆಗೋದಿಲ್ಲ ಅಂತ ಒಬ್ಬಳು ತಾಯಿ, ಅಂದರೆ ತುಂಬ ಗರ್ಭಿಣಿಯಾಗಿದ್ದಂಥ ತಾಯಿ, ನನಗೆ ಜಾತ್ರೆ ನೋಡೋದಕ್ಕೆ ಆಗೋದಿಲ್ಲಲ್ಲ ಅಂತ ಒಂದು ಬೇಸರವನ್ನು ಪಟ್ಲಂತೆ ಒಂದು ಕಾಲದಲ್ಲಿ. ಅದಕ್ಕೆ ಬೇಕಾಗಿ ಮಹಾಲಿಂಗೇಶ್ವರ ಎಷ್ಟು ಕರುಣಾಮಯಿ ಅಂತ ಹೇಳಿದರೆ, ಆ ತಾಯಿಯ ಬಳಿಗೆ ಮಹಾಲಿಂಗೇಶ್ವರ ಹೋಗ್ತಾರೆ. ಆ ತಾಯಿ ಅವತ್ತು ನೋಡೋದಕ್ಕೆ ಬೇಕಾಗಿ ಇತಿಹಾಸಗಳ ಪ್ರಕಾರ ಆ ತಾಯಿ ಮಹಾಲಿಂಗೇಶ್ವರನನ್ನು ನೋಡೋದಕ್ಕೆ ಬೇಕಾಗಿ ಆಸೆ ಪಟ್ಟಿದ್ಲೆ ನೋಡಿ, ಅದು ಆಗಲಿಲ್ಲ, ತನಗೆ ತುಂಬ ಗರ್ಭಿಣಿ, ಹೋಗೋದಕ್ಕೆ ಆಗೋದಿಲ್ಲ ಅಂತ. ಆ ಕಾರಣಕ್ಕೆ ಬೇಕಾಗಿ ಮಹಾಲಿಂಗೇಶ್ವರನೇ ಆ ವೀರಮಂಗಲದವರೆಗೆ ಚಲಿಸಿ ಆ ತಾಯಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂತಹದ್ದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಅಂತೂ ಇಂತೂ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಸೇರಿದ್ದೀರಿ. ಕಳೆದ ಏಪ್ರಿಲ್ 10ರಿಂದ ಇವತ್ತು ಬೆಳಗ್ಗೆ 19 ತಾರೀಕಿನವರೆಗೂ ಕೂಡ. ಯಾಕಂದರೆ ಗೊತ್ತೇ ಇದೆ, ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತವಾಗಿ ಎಂಥ ಒಂದು ಅದ್ಭುತವಾಗಿರುವಂಥ ಕ್ಷಣ. ಇತಿಹಾಸ, ಎಷ್ಟೋ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಜಾತ್ರೋತ್ಸವ, ದೇವರ ಜಾತ್ರೋತ್ಸವ ಇವತ್ತು ಬೆಳಗ್ಗೆ ಏಪ್ರಿಲ್ 19ರ ಬೆಳಗ್ಗೆ ಸಂಪನ್ನಗೊಂಡಿದೆ. ಇವತ್ತು ಧ್ವಜ ಅವರೋಹಣ ಕೂಡ ಇರಲಿಕ್ಕಿದೆ. ಇವತ್ತು ಬಹಳ ಒಂದು ಬಂದು ಸ್ಟೇಟಸ್ಗಳಲ್ಲಿ ಮತ್ತು ಬೇರೆ ಬೇರೆ ನ್ಯೂಸ್ಗಳಲ್ಲಿ ನೋಡ್ತಿರಬೇಕಿದ್ರೆ ಬಹಳಷ್ಟು ಒಂದು ಅದ್ಭುತವಾಗಿರುವಂಥ ಸನ್ನಿವೇಶಗಳನ್ನು ನಾನು ಇವತ್ತು ನೋಡಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ, ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಸೇರಿದರು. ಇವತ್ತು ಬೆಳಗ್ಗೆ ಅಂದರೆ ನಿನ್ನೆಯಿಂದ ನಿರಂತರ 18 ಗಂಟೆಗಳ ಕಾಲ ದೇವಸ್ಥಾನದಿಂದ, ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಗದ್ದೆಯಿಂದ, ಅಂದರೆ ಗರ್ಭಗುಡಿಯಿಂದ ಸುಮಾರು ವೀರಮಂಗಲ ಅನ್ನುವಂತಹ ಬಹಳಷ್ಟು ದೂರ, ನಿಯರ್ಲಿ ನಮಗೆ ಸರ್ವೆ ಹತ್ರ ಆಗುತ್ತೆ. ಅದು ಅಷ್ಟು ದೂರ ಅಂದರೆ 12ರಿಂದ 13 ಕಿಲೋಮೀಟರ್ಗಳ ದೂರ ದೇವರನ್ನು ಒಂದು ಹೊತ್ತೊಯ್ದು ಮೆರವಣಿಗೆಯಲ್ಲಿ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಸೇರಿ ಅವಭೃತ ಮಾಡ್ತಕ್ಕಂಥದ್ದು, ದೇವರ ಜಲಕವನ್ನು ಮಾಡಿಸ್ತಕ್ಕಂತಹದ್ದು. ನಾನು ನೋಡಿರುವ ಪ್ರಕಾರ ಒಂದು ಇತಿಹಾಸವನ್ನು ನೋಡಿದೆ, ಬಹಳ ಒಂದು ವಿಶೇಷತೆ. ಅಂದರೆ ಎಷ್ಟು ಕರುಣಾಮಯಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಅನ್ನೋದು ನಮಗೆ ಭಾಸಾಗ್ತಾ ಇದೆ. ಇವನ್ ಪುತ್ತೂರಿನಲ್ಲಿ ನೆಲೆಸಿರ್ತಕ್ಕಂಥವರಿಗೆ ಮಾತ್ರ ಅಲ್ಲ, ಹೊರಭಾಗದಿಂದ ಯಾರೇ ಪುತ್ತೂರಿಗೆ ಹೋಗಲಿ, ಒಂದು ಕಷ್ಟ ಅಂತ ಇರಲಿ, ಒಂದು ವ್ಯಾಪಾರ ಅಂತ ಇರಲಿ, ಇನ್ನು ಏನೇ ವಿಚಾರವಾಗಿ ಪುತ್ತೂರಿಗೆ ನಾವು ಹೋದರೂ ಕೂಡ ಆ ಮಹಾಲಿಂಗೇಶ್ವರ ದೇವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಅಷ್ಟು ಒಂದು ಭಕ್ತಿಗೆ ಒಲಿತಕ್ಕಂತಹದ್ದು, ಶಕ್ತಿ ಪ್ರಧಾನವಾಗಿರುವಂತಹ ದೇವರೇ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರು. ವೀರಮಂಗಲದವರೆಗೆ ದೇವರ ಜಲಕವನ್ನು ಮಾಡೋದಕ್ಕೆ ಯಾಕೆ ಹೋಗ್ತಾರೆ ಅಂತ ಹೇಳಿದರೆ, ಇತಿಹಾಸಗಳ ಪ್ರಕಾರ ಒಂದು ಸಣ್ಣ ಕಥೆಯನ್ನು ನಾನು ನೋಡಿರುವ ಪ್ರಕಾರ, ದೇವರ ಒಂದು ಜಾತ್ರೋತ್ಸವ ಸಂದರ್ಭದಲ್ಲಿ ದೇವರನ್ನು ನೋಡೋದಕ್ಕೆ ನನಗೆ ಆಗೋದಿಲ್ಲ ಅಂತ ಒಬ್ಬಳು ತಾಯಿ, ಅಂದರೆ ತುಂಬ ಗರ್ಭಿಣಿಯಾಗಿದ್ದಂಥ ತಾಯಿ, ನನಗೆ ಜಾತ್ರೆ ನೋಡೋದಕ್ಕೆ ಆಗೋದಿಲ್ಲಲ್ಲ ಅಂತ ಒಂದು ಬೇಸರವನ್ನು ಪಟ್ಲಂತೆ ಒಂದು ಕಾಲದಲ್ಲಿ. ಅದಕ್ಕೆ ಬೇಕಾಗಿ ಮಹಾಲಿಂಗೇಶ್ವರ ಎಷ್ಟು ಕರುಣಾಮಯಿ ಅಂತ ಹೇಳಿದರೆ, ಆ ತಾಯಿಯ ಬಳಿಗೆ ಮಹಾಲಿಂಗೇಶ್ವರ ಹೋಗ್ತಾರೆ. ಆ ತಾಯಿ ಅವತ್ತು ನೋಡೋದಕ್ಕೆ ಬೇಕಾಗಿ ಇತಿಹಾಸಗಳ ಪ್ರಕಾರ ಆ ತಾಯಿ ಮಹಾಲಿಂಗೇಶ್ವರನನ್ನು ನೋಡೋದಕ್ಕೆ ಬೇಕಾಗಿ ಆಸೆ ಪಟ್ಟಿದ್ಲೆ ನೋಡಿ, ಅದು ಆಗಲಿಲ್ಲ, ತನಗೆ ತುಂಬ ಗರ್ಭಿಣಿ, ಹೋಗೋದಕ್ಕೆ ಆಗೋದಿಲ್ಲ ಅಂತ. ಆ ಕಾರಣಕ್ಕೆ ಬೇಕಾಗಿ ಮಹಾಲಿಂಗೇಶ್ವರನೇ ಆ ವೀರಮಂಗಲದವರೆಗೆ ಚಲಿಸಿ ಆ ತಾಯಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂತಹದ್ದು. ತದನಂತರ ಸುಮಾರು 13 ಕಿಲೋಮೀಟರ್, 12ರಿಂದ 13 ಕಿಲೋಮೀಟರ್ಗಳ ಕಾಲ ನಿನ್ನ ಸಂಜೆಯಿಂದಲೇ ಪ್ರಾರಂಭವಾಗಿದೆ ಒಂದು ಮೆರವಣಿಗೆಗಳು. ಅದು ತಲುಪಿ ವೀರಮಂಗಲದಲ್ಲಿ ಒಂದು ಅದ್ಧೂರಿಯಾಗಿ ಇವತ್ತು ಅವಭೃತಗೊಂಡಿದೆ. ಸೊ ಇದೆಲ್ಲನೂ ನೋಡಿದರೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಎಷ್ಟು ಕರುಣಾಮಯಿ. ನಾವು ನಂಬಿದರೆ ಯಾವತ್ತೂ ಕೂಡ ನಮ್ಮ ಕೈಯನ್ನು ಬಿಡೋದಿಲ್ಲ, ಸದಾಕಾಲ ರಕ್ಷಣೆಯನ್ನು ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿಗಳು. ಸೊ ಸಾಕಷ್ಟು ಮಂದಿ, ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ನಿನ್ನೆಯಿಂದ ಇವತ್ತಿನ ಬೆಳಿಗ್ಗೆವರೆಗೂ ಕೂಡ ಮಹಾಲಿಂಗೇಶ್ವರನ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದರು. ಇದೊಂದಿಷ್ಟು ಪುಣ್ಯದ ಕಾರ್ಯ ಅಲ್ವಾ. ಸೊ ಕೆಲವು ಕ್ಲಿಪ್ಪಿಂಗ್ಸ್ಗಳಿದೆ, ನೋಡುವ ಹೇಗಿದೆ ಅವಭೃತ ಎಲ್ಲ ಹೇಗಾಯಿತು ಅಂತ. ಈ ವರ್ಷದ ಜಾತ್ರೋತ್ಸವ ಮುಗಿದಿದೆ. ಮಹಾಲಿಂಗೇಶ್ವರ ದೇವರು ಯಾವತ್ತೂ ಕೂಡ ಭಕ್ತರ ರಕ್ಷಣೆಗೆ ಪುತ್ತೂರಿನಲ್ಲಿ ಇದ್ದೇ ಇರ್ತಾರೆ. ಈ ವರ್ಷ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಪುತ್ತೂರು ಜಾತ್ರೆಗೆ, ಅಂದರೆ ಬರುವ ವರ್ಷ ಆದರೂ ಹೋಗಿ ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಯಾವ ಒಂದು ಇತಿಹಾಸ ಮಹತ್ವಭಾರ, ಒಂದು ಪವರ್ಫುಲ್ ಆಗಿರುವಂಥ ಕ್ಷೇತ್ರ ಪುತ್ತೂರು. ಯಾರನ್ನು ಕೈ ಬಿಟ್ಟಿಲ್ಲ, ಮುಂದೆ ಯಾರನ್ನು ಕೈ ಬಿಡೋದಿಲ್ಲ.
ಮಹಾಲಿಂಗೇಶ್ವರನನ್ನು ಶಿವನನ್ನು ಸದಾಕಾಲವು ನಾವು ಸ್ಮರಿಸೋಣ ಅಂತ ಹೇಳಿಕೊಳ್ತಾ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಸಂಪನ್ನಗೊಂಡಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಮಹಾಲಿಂಗೇಶ್ವರ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಳ್ತಾ ಸಿ ನೆಕ್ಸ್ಟ್ ವಿಡಿಯೋ. ಅದಕ್ಕಿಂತ ಮೊದಲು ನಮ್ಮೊಂದು ಸಣ್ಣ ತುಣುಕುಗಳಿವೆ, ಅವಭೃತ ಹೇಗಿತ್ತು ಅಂತ. ಸೊ ಒಂದ್ಸಲ ನೋಡ್ಕೊಂಡು ಬನ್ನಿ, ನಂತರ ಮತ್ತೊಂದು ವಿಡಿಯೋ ನಿಮಗೆ ಸಿಗ್ತಾನೆ. ಥ್ಯಾಂಕ್ ಯು.